ನೆನ್ನೆ ಪಾರ್ಟಿ ರೌಂಡ್ಸ್ ನಲ್ಲಿ ಒಂದು ಸುದ್ದಿ ಕೊಟ್ಟಿದ್ವಿ ನಿಮಗೆ. ನಾಳೆ ಅರ್ಥಾತ್ ಇವತ್ತು ಬೆಳಗ್ಗೆ 11:00 ಮೈಸೂರಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಭೆ ಆಯೋಜನೆಗೊಂಡಿದೆ ಅಂತ. ಹಿಂದುಳಿದ ವರ್ಗಗಳ ಒಕ್ಕೂಟದ ಸಭೆ. ಏನು ಚರ್ಚೆ ಮಾಡುವುದಕ್ಕೆ? ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದಕ್ಕೆ ಒಂದು ಸಮಾವೇಶ ಮಾಡಬೇಕು. ಆ ಸಮಾವೇಶದ ಪೂರ್ವಭಾವಿ ಸಭೆ ನಡೆಸಬೇಕು ಅನ್ನುವ ತೀರ್ಮಾನಕ್ಕೆ ಒಕ್ಕೂಟ ಬಂದಿತ್ತು. ಇವತ್ತು ಆ ಸಭೆ ಆಯಿತು. ಸಭೆಯಲ್ಲಿ ಒಕ್ಕೊರಲಿನ ನಿರ್ಣಯ. ಜನವರಿ 25ಕ್ಕೆ ಅಹಿಂದ ಸಮಾವೇಶ. ಎಲ್ಲಿ? ಮೈಸೂರಿನಲ್ಲೇ, ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೆ ಶಿವರಾಮ್ ಅವರು ಈ ಘೋಷಣೆ ಮಾಡಿದ್ರು. ಇವತ್ತಿನ ಸಭೆಯಲ್ಲಿ ಅವರಿದ್ರು. ಸಂಚಾಲಕ ಯೋಗೇಶ್ ಉಪ್ಪಾರ್, ರವಿ, ಪೌರ ಕಾರ್ಮಿಕ ಸಂಘದ ಮಾಜಿ ಅಧ್ಯಕ್ಷರು, ಸುಮಾರು 20 ಜನ ಮುಖಂಡರಿದ್ರು. ಇದರಲ್ಲೇನು ಮುಚ್ಚುಮರೆ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಕೊಡುವುದಕ್ಕಾಗಿಯೇ ಸಮಾವೇಶ. ಕರ್ನಾಟಕ ಮತ್ತೊಂದು ರಾಜಸ್ಥಾನ ಆಗಬಾರದು. ಸಿದ್ದರಾಮಯ್ಯನವರ ಶಕ್ತಿಯನ್ನು ಹೈಕಮಾಂಡ್ಗೆ ತಿಳಿಸಬೇಕು ಅಂದ್ರು ಕೆ ಶಿವರಾಮ್. ಜನವರಿ 25ನೇ ತಾರೀಕು ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಒಂದು ಅಹಿಂದ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ನಾವು ಮೊನ್ನೆ ಚರ್ಚೆ ಮಾಡಿ ಬಹಳಷ್ಟು ಜನಕ್ಕೆಲ್ಲ ದೂರವಾಣಿ ಮೂಲಕ ಕೂಡ ಮನವಿ ಮಾಡಿದ್ದೀವಿ. ಹೈಕಮಾಂಡ್ ಒಂದು ಸಂದೇಶ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ರಾಜಸ್ಥಾನ ಆಗಬಾರ್ದು. ಯಾಕಂದ್ರೆ ಶಕ್ತಿಯಾಗಿ ನಿಂತಿದೆ ಅಹಿಂದ ಸಮುದಾಯಗಳು. ಆ ಶಕ್ತಿಯನ್ನ ಸದುಪಯೋಗಪಡಿಸುವಂತ ಕೆಲಸವನ್ನ ಮಾಡ್ಕೋಬೇಕು. ಇವತ್ತು ಶೇಕಡವಾರು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ 65-70% ಕಾಂಗ್ರೆಸ್ ವೋಟ್ ಬ್ಯಾಂಕ್ ಯಾವ್ದಿದೆ ಅಹಿಂದ. ಆ ತರದ ಯಾವ್ದು ಬೆಳವಣಿಗೆಗಳು ಹೈಕಮಾಂಡ್ ಆಸ್ಪದ ಕೊಡಲ್ಲ ಅನ್ನೋ ನಂಬಿಕೆ ನಮ್ಗಿದೆ. ಕೊಡ್ಲೂಬಾರ್ದು. ಅಹಿಂದ ಸಮುದಾಯಗಳನ್ನ, ನಮ್ಮ ಹಕ್ಕುಗಳನ್ನ, ನಮ್ಮ ಆಶೋತ್ತರಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿ ಕೆಲವು ಶಾಸಕರುಗಳು ಬಹಳ ಲಘುವಾಗಿ ಮಾತಾಡ್ತಾರೆ. ಅಹಿಂದ ಸಮುದಾಯಗಳ ಮತ ಇಲ್ಲ ಅಂತಂದ್ರೆ ಯಾರು MLA ಆಗಲ್ಲ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಲ್ಲ. ಸಾಮಾಜಿಕ ಶೈಕ್ಷಣಿಕ ವರದಿ 2ನೇ ಬಾರಿಗೆ ವರದಿ ತಯಾರಾಗಿ ಅದನ್ನ ಅನುಮೋದನೆ ಮಾಡಿ ಅದನ್ನು ಅನುಷ್ಠಾನಗೊಳಿಸಬೇಕು. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗ್ಬಿಟ್ರೆ ಅದು ಅನುಷ್ಠಾನಗೊಳಿಸಕ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಕಿತ್ತಾಕ್ಸ್ಬಿಟ್ರೆ ಅನ್ನೋ ಪಟ್ಟಾಭದ್ರ ಹಿತಾಸಕ್ತಿಗಳ ಮುನ್ನಾರ. ಸಿದ್ದರಾಮಯ್ಯ ಪ್ರಸ್ತುತತೆ, ಸಿದ್ದರಾಮಯ್ಯ ಅನಿವಾರ್ಯತೆ ಯಾಕಿದೆ ಅಂತ ಹೇಳುವಂತ ಸಮಾವೇಶ ಇದು. ನಮ್ಮ ಹಕ್ಕೊತ್ತಾಯದ ಸಮಾವೇಶ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತೆ ಎಲ್ಲ ಅಲ್ಲದೆ ಇದೆ. ನಾವು ದೊಡ್ಡ ಸಂಘಟಕ ಚರ್ಚೆಗಳಾಗ್ತಾವೆ ಮೀಡಿಯಾದ ಮೇಲೆ ಹೋಗ್ಬಾರ್ದು. ಯಾಕಂದ್ರೆ ನಾವು DK ಶಿವಕುಮಾರ್ ವಿರುದ್ಧ ಇಲ್ಲ. ಸಿದ್ದರಾಮಯ್ಯ ಅವರು ವೀಕ್ ಪಡೆದ್ರೆ ಅಹಿಂದ ವೀಕ್ ಆಗ್ತದೆ. ಆ ಮೂಲಕ ಕೋಮು ಶಕ್ತಿಗಳು ಅಧಿಕಾರ ನಡೆಸಲಿಕ್ಕೆ ದಾರಿ ಮಾಡ್ಕೋಬೇಕು. ಈ ಸಮಾವೇಶ ಯಾರ ವಿರುದ್ಧನೂ ಅಲ್ಲ. ಇದು ರಾಜಕೀಯ ಶಕ್ತಿಯನ್ನು ಪ್ರದರ್ಶನ ಮಾಡೋ ಸಭೆನೂ ಅಲ್ಲ, ಅಥವಾ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಅಹಿಂದ ಸಭೆನೂ ಅಲ್ಲ. ನಮ್ಮ ಸಮುದಾಯಗಳ ಋಣ ಇದೆ. ಈ ಸಂದರ್ಭದಲ್ಲಿ ನಾವು ಅವ್ರ ಪರವಾಗಿ ನಿಂತ್ಕೋಬೇಕು.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ತಾರಕಕ್ಕೇರಿರುವಾಗ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಎಲ್ಲರೂ 2005 ನೆನಪಿಸಿಕೊಳ್ತಾ ಇದ್ದಾರೆ. ಜೆಡಿಎಸ್ನಲ್ಲಿದ್ದ ಸಿದ್ದರಾಮಯ್ಯನವರು ದೇವೇಗೌಡರು ಬೇಡ ಅಂದ್ರು ಅಹಿಂದ ಸಮಾವೇಶಗಳನ್ನು ಮಾಡ್ತೀನಿ ಅಂತ ಹೊರಟು. ಆವಾಗ ಸ್ವತಃ ಅವರೇ ವೇದಿಕೆಯ ಮೇಲಿರ್ತಿದ್ರು. ಈಗ ಬೇರೆ ಸಂಘಟನೆಗಳಿಂದ ಸಮಾವೇಶ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅದರ ನೇತೃತ್ವದಲ್ಲಿ ಸಮಾವೇಶ. 2005 ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿದ್ರು. ಆ ನಂತರ ನಡೆದದ್ದು ಇತಿಹಾಸ. 2022 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿಯವರು ಜೆಡಿಎಸ್ನವರು ಹೋರಾಟ ನಡೆಸ್ತಾ ಇದ್ದಾಗಲೂ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನ ನಡೆದಿತ್ತು. ಈಗ ಮತ್ತೊಮ್ಮೆ ಅಹಿಂದ ಸಮಾವೇಶ. ನಮ್ಮ ಜೊತೆಗೆ ನನ್ನ ಕೊಲೀಗ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಇದ್ದಾರೆ. ಆನಂದ್ ಬೈದನಮನೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಇದ್ದಾರೆ. ನಮ್ಮ ಮೈಸೂರು ರಿಪೋರ್ಟರ್ ಮಧುಸೂದನ್ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.